ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಯಾವುದೇ ವ್ಲಾಗ್ ಏನೂ ಮಾಡ್ತಾ ಇಲ್ಲ. ನನ್ನ ವಾಚ್ ಕಲೆಕ್ಷನ್ಸ್ ಬಗ್ಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ವಾಚ್ ಕಲೆಕ್ಷನ್ಸ್ ವಿಡಿಯೋ. ವಾಚ್ ಕಲೆಕ್ಷನ್ಸಲ್ಲಿ ನನ್ನ ಹತ್ರ ಆ್ಯಕ್ಚುಲಿ ಫಸ್ಟ್ ನಾನು ಆ್ಯಕ್ಚುಲಿ 10th ಇದ್ದಾಗ ತೊಗೊಂಡಿರೋದು ಇದು ಆ್ಯಕ್ಚುಲಿ ಇದು ಸೊನಾಟಾ ವಾಚ್. ನನಗೆ ಫಸ್ಟಿಗೆ ನಾನು ತೊಗೊಂಡಿರೋದು ನನ್ನ ಫಸ್ಟ್ ವಾಚ್ ಕೂಡ ಹೌದು. ನಾನು 10th ತೊಗೊಂಡಿರೋದು ಫಸ್ಟ್ ವಾಚ್ ಇದು ನಂದು. ಇದು ನಾನು ನಿಮಗೆ ಸೈಡಲ್ಲಿ ಹಾಕ್ತೀನಿ ಆ್ಯಕ್ಚುಲಿ ವಿಡಿಯೋ ಸೈಡಲ್ಲಿ ಹಾಕ್ತೀನಿ. ಬಿಕಾಸ್ ಹೀಗೇನು ತೋರಿಸಿದ್ರೆ ಝೂಮ್ ಆಗಲ್ಲ. ಇದೊಂದು ಲೈಟ್ ಒಂಥರ ಪೀಚ್ ಕಲರ್ ಡಯಲ್. ಇದು ಒಂಥರ ವೈಟ್ ಅಲ್ಲ, ಇದು ಪೀಚ್ ಕಲರ್ ಡಯಲ್ ಇದು. ಓಕೆನಾ? ಸೊ ಎಸ್, ಆ್ಯಂಡ್ ಇದು ಸೊನಾಟಾ ವಾಚ್ ಆ್ಯಕ್ಚುಲಿ. ನೆಕ್ಸ್ಟು ಆ್ಯಕ್ಚುಲಿ ಇದು ಅಷ್ಟೇ. ಇದು ನಾನು ಅದು 10th. ಇದು ಆ್ಯಕ್ಚುಲಿ ಸಮ್ ಇಂಜಿನಿಯರಿಂಗಲ್ಲಿ ಅಥವಾ ಹಾಗೇನೋ ತೊಗೊಂಡಿರೋದು ಇದು ಆ್ಯಕ್ಚುಲಿ ಇದು ಫಾಸ್ಟ್ ಟ್ರ್ಯಾಕ್. ಆವಾಗ ಅಂತಲ್ಲ, ಈಗಲೂ ಅಷ್ಟೇ ನನಗೆ ಫಾಸ್ಟ್ ಟ್ರ್ಯಾಕ್ ಅಂತ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ. ಸೊ ಹಾಗೆ ಇದು ಫಾಸ್ಟ್ ಟ್ರ್ಯಾಕ್ ವಾಚ್. ಇದು ನಾನು ಸೈಡಲ್ಲಿ ವಿಡಿಯೋ ಹಾಕ್ತೀನಿ. ಇದು ನಂದು ಇದು ವಾಚು. ಬಟ್ ಇದು ಫಸ್ಟ್ ವಾಚ್. ಇದ್ರ ಹತ್ರ ಈ ವಾಚಲ್ಲಿ ನನಗೆ ಜಾಸ್ತಿ ಸೆಂಟಿಮೆಂಟ್. ಇದು ಚೈನ್ ಆ್ಯಕ್ಚುಲಿ, ಚೈನ್ ವಾಚ್ ಇದು. ನಿಮಗೆ ನೋಡ್ತಾ ಇದ್ದರೆ ಓಕೆ, ಈ ಥರ ಇದು ಚೈನ್ ವಾಚ್ ಆ್ಯಕ್ಚುಲಿ. ಇದು ಈ ಥರ ಓಪನ್ ಆಗುವಂಥದ್ದು. ಇದು ಬೆಲ್ಟ್ ವಾಚ್. ಆವಾಗ ಈ ಕಲರ್ ಇದೊಂಥರ ಕ್ರೇಜ್ ಇತ್ತು ಎಲ್ಲ ಕಡೆ. ಸೊ ಈ ವಾಚ್ ಇದು ಇದು ಸೊ ಹಾಗೆ ಇದೊಂದು ಆವಾಗ ಅದು ಇದೇ ಕಲರ್ ಫಾಸ್ಟಾಗಿ ತೊಗೊಳ್ತಾ ಇದ್ರು ಆ ಟೈಮಲ್ಲಿ ಜಾಸ್ತಿ. ಸೊ ನಾನು ಇದನ್ನು ಇದು ಮಾಡಿಕೊಂಡೆ. ನಾನು ವೀಡಿಯೋ ಹಾಕ್ತೀನಿ, ಸೈಡಲ್ಲಿ ಎಲ್ಲಾದರೂ ವೀಡಿಯೋ ಹಾಕ್ತೀನಿ, ಝೂಮ್ ವರ್ಷನು. ಆ್ಯಂಡ್ ಇದು ಅಷ್ಟೇ. ಇದು ಆ್ಯಕ್ಚುಲಿ ಕ್ವಾರ್ಟ್ಸ್. ಇದು ಒಂಥರ ಈರುಳ್ಳಿ ಸಿಪ್ಪೆ ಕಲರ್ ಡಯಲ್ ಆ್ಯಕ್ಚುಲಿ. ನನಗೆ ಇದು ಸೈಡಲ್ಲಿ ಹಾಕ್ತೀನಿ ನಾನು. ಇದು ನೋಡಿ ಈ ಥರ ಕಲರ್ ಇದೆ. ಲೈಟಿಗೆ ಕಾಣಿಸ್ತಲ್ಲ, ನಾನು ಹಾಕ್ತೀನಿ ನಿಮಗೆ ಝೂಮ್ ವರ್ಷನು ಕ್ಯಾಮ್ರಾಗೆ. ಎಸ್, ಇದು ಚೈನ್ ವಾಚ್. ಇದು ನನಗೆ ಅಂದರೆ ಇದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಹೌದು, ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಇದು ಅಷ್ಟೇ. ಇದ್ರ ಡಯಲ್ ನೋಡಿ ನಾನು ತೊಗೊಂಡಿರೋದು. ನನಗೆ ಡಯಲ್ ತುಂಬಾ ಇಷ್ಟ, ತುಂಬ ಅಂದರೆ ತುಂಬಾ ಇಷ್ಟ ಆ್ಯಕ್ಚುಲಿ. ಒಂಥರ ಈ ಕಲರ್ ಇಷ್ಟ ನನಗೆ, ಈ ಡಯಲ್ ಇದ್ದು. ಹಾಗಾಗಿ ಇದನ್ನು ನಾನು ತೊಗೊಂಡೆ ಆ್ಯಕ್ಚುಲಿ. ಇದು ಕ್ವಾರ್ಟ್ಸ್. ಕ್ವಾರ್ಟ್ಸು. ಆ್ಯಂಡ್ ಎಸ್, ಇದು ಆ್ಯಕ್ಚುಲಿ ಅಗೇನ್ ಫಾಸ್ಟ್ ಟ್ರ್ಯಾಕ್. ಇದು ಒಂಥರ ಈ ಥರ ಚೈನ್. ಇದು ನನಗೆ ಮದುವೆಗೆ ಗಿಫ್ಟ್ ಬಂದಿರೋದು, ನನ್ನ ಫ್ರೆಂಡ್ಸ್ ಕೊಟ್ಟಿರೋದು ನನ್ನ ವಾಚ್ಗೆ. ತುಂಬ ನಾನು ಅಂತ ತೊಗೊಂಡಿರೋದು 4 ಮತ್ತು 2 ಗಿಫ್ಟ್ ಬಂದಿರೋದು ಆ್ಯಕ್ಚುಲಿ. ಇದು ಫಾಸ್ಟ್ ಟ್ರ್ಯಾಕ್. ಇದು ಈ ಥರ. ಅದು ಅಷ್ಟೇ, ಈ ಟೈಮಲ್ಲಿ ಒಂದು ಸ್ವಲ್ಪ ಈ ಥರದ್ದು ವಾಚ್ ಜಾಸ್ತಿ ಇದಿತ್ತು. ಈ ಥರ ಹಾಕ್ಕೊಳ್ಳೋ ಅಂಥದ್ದು ಸ್ವಲ್ಪ ಜಾಸ್ತಿ ಇತ್ತು ಒಂದು ಟೈಮಲ್ಲಿ. ಸೊ ಹಾಗಾಗಿ ಲೈಕ್ ನೋಡಿ ಈ ಥರ ಈ ಥರದ್ದು ಇದು ನನಗೆ ಗಿಫ್ಟ್ ಬಂದಿದ್ದು ಫಾಸ್ಟ್ ಟ್ರ್ಯಾಕ್ ವಾಚ್. ಸೊ ನನಗೆ ವಾಚ್ ಕಲೆಕ್ಷನ್ಸ್ ವಿಡಿಯೋ ಮಾಡೋಣ ಅಂತಂತು ಹೇಳ್ಕೊಳ್ಳೋ ಅಷ್ಟೇನು ವಾಚ್ ಕಲೆಕ್ಷನ್ಸ್ ಇಲ್ಲ ನನ್ನ ಹತ್ರ. 5-6 ವಾಚ್ ಇದೆ ಅಷ್ಟೇ. ಬಟ್ 5-6 ವಾಚ್ 1-2 ಇಟ್ಕೊಂಡು ಯಾವಾಗಲೂ ಆಫೀಸ್ಗೆ ಹೋಗುವಾಗ ಒಂದು ಹಾಕ್ಕೊಂಡು ಹೋಗ್ತೀವಿ, ಹಾಗೆ ಅಷ್ಟೇ ಅಲ್ಲ. ಬಟ್ ನನಗೆ ಈಗ ಅಂದರೆ ಇಷ್ಟು ನಾನು ಹಾಕ್ಕೊಳ್ಳೋದೇ ಇಲ್ಲ ಆ್ಯಕ್ಚುಲಿ. ಡೈಲಿ ಒಂದೇ ವೇರ್ ಮಾಡ್ಕೊಳ್ತು, 1 ಅಥವಾ ಅಂದರೆ 1-2 ಅಷ್ಟೇ ನಾನು ಯಾವಾಗಾದರೂ ಆಫೀಸ್ಗೆ ಹೋಗುವಾಗ ಯೂಸ್ ಮಾಡೋದು. ಬಟ್ ಇದಾದಮೇಲೆ ಇದೊಂದು ವಾಚ್ ಆಯಿತಾ. ಇದು ನಂದು ಹಸ್ಬೆಂಡಿದ್ದು ಅಣ್ಣಾತಿಗೆ ಗಿಫ್ಟ್ ಮಾಡಿರೋದು ಜಪಾನಿಂದ, ರೆಗಿನೋ ಕಂಪನಿದ್ದು. ಇದು ಆ್ಯಕ್ಚುಲಿ ಸೋಲಾರ್ ವಾಚು. ಇದು ನಾನಿವಾಗ ಎಲ್ಲ ನಿಮ್ಗೆ ತೋರಿಸಿರೋದು ಬ್ಯಾಟ್ರಿ ವಾಚ್ಗಳದು. ಇದು ಸೋಲಾರ್ ವಾಚ್. ಇದು ರೆಗಿನೋ ಅಂತ. ಇದು ಸೋಲಾರ್ಗೆ ಚಾರ್ಜ್ ಆಗುತ್ತೆ. ನಾವು ಇದನ್ನು ಇದು ಮಾಡ್ಕೊಂಡು ಹೋದರೆ. ಇದು ಅವರು ಹಸ್ಬೆಂಡಿದ್ದು ಅಣ್ಣಾತಿಗೆ ಕೊಟ್ಟಿರೋದು, ಅವರು ಇದು ಫಾರಿನಿಂದ ಗಿಫ್ಟ್ ತಂದಿರೋದು. ಇದು ನಂಗೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಈಗ ಇದನ್ನೇ ಯೂಸ್ ಮಾಡ್ತಿರ್ತೀನಿ. ಮತ್ತೊಂದು ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ಸೊ ಇದು ರೆಗ್ಯುನೋ ಕಂಪನಿದು. ಇದು ಇಲ್ಲಿದ್ದಲ್ಲ. ಸೊ ಇದು ಆ್ಯಕ್ಚುಲಿ ಅಂದರೆ ಸೋಲಾರ್ ವಾಚ್. ಇದು ನಾವು ಅದೇ ಹೊರಗಡೆ ಕಟ್ಕೊಂಡು ಹೋದಾಗ ಸನ್ಲೈಟಿಗೆ ಅದು ಚಾರ್ಜ್ ಆಗುತ್ತೆ.
ಸನ್ಲೈಟಿಗೆ ಚಾರ್ಜ್ ಆಗುತ್ತೆ ಅದು, ಆ ಥರದ್ದಿದು. ಇದು ವಾಚು ನಿಮಗೆ ನಾನು ತೋರ್ಸೋಕ್ಕೆ. ಆ್ಯಂಡ್ ಎಸ್ ಇದು ಹೀಗೆ ಆಯಿತಾ. ಅದು ಆದಮೇಲೆ ಒಂದು ಸ್ಮಾರ್ಟ್ ವಾಚ್ ಇದೆ. ಎಲ್ಲ ಈಗ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀವಲ್ಲ, ಸೊ ನನಗೂ ಒಂದು ಬೇಕು ಅಂತ ಅನ್ನಿಸ್ತು. ಹಾಗೆ ನನಗೆ ಹಸ್ಬೆಂಡ್ ಗಿಫ್ಟ್ ಮಾಡಿದರು. ನಾವು ಗಿಫ್ಟ್ ಅಂತ ಹೇಳಿದರೆ ಏನಾದ್ರು ಬೇಕಾದರೆ ಹೋಗಿದ್ದ ಜೊತೆಗೆ ತಗೋತೀವಿ, ಅವ್ರಿಗೆ ಏನಾದ್ರು ಬೇಕಾದರೆ. ಗಿಫ್ಟ್ ಹಾಗೆ ಹೀಗೆ ಅಂತೆಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಇಲ್ಲ ನಮ್ಮಲ್ಲಿ. ಸೊ ಏನಾದ್ರು ಬೇಕು ಅಂದರೆ ಇಬ್ಬರು ಜೊತೆಗೆ ಹೋಗಿ ತೊಗೊಳ್ತೀವಿ, ಅದರಲ್ಲೇನಿಲ್ಲ. ನನಗೆ ಇದು ಹಸ್ಬೆಂಡ್ಗೆ ಕೊಟ್ಟರು. ಇದು ಮಾಡಿದ್ದು ನಾವು ಬೇಕಾದರೆ ನಮ್ಮ ಫೋಟೋಸ್ ಸೆಟ್ ಮಾಡ್ಕೋಬೋದು ಸ್ಕ್ರೀನಿಗೆ, ಆ ಥರ. ಇದು ಸ್ಮಾರ್ಟ್ ವಾಚ್. ಇದು ನಿಮಗೆ ಮೊಬೈಲಲ್ಲಿ ಇದು ಫಾಸ್ಟ್ ಟ್ರ್ಯಾಕ್ ಆ್ಯಕ್ಚುಲಿ ಕಂಪ್ನಿ ಬಂದು. ತುಂಬಾ ಇದೆ, ತುಂಬ ಕಂಪ್ನೀಸ್ ಇದೆ. ನನಗಿದು ಓಕೆ ಅಂತ ಅನ್ನಿಸ್ತು, ಸೊ ನಾನು ಇದನ್ನೇ ಚೂಸ್ ಮಾಡಿದೆ. ಇದು ಸ್ಮಾರ್ಟ್ ವಾಚ್. ಇದು ಮೊಬೈಲಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ, ಈಗ ಫೋನ್ ಬಂದರೆ ಇದರಲ್ಲಿ ರಿಸೀವ್ ಮಾಡ್ಕೋಬೋದು. ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ನಾನು ಬೇಸಿಕಲಿ ಯೂಸ್ ಮಾಡೋದು ಇವಾಗ ಇದೆರಡೇ ಜಾಸ್ತಿ ಯೂಸ್ ಮಾಡ್ತೀನಿ ಹೋಗಬೇಕಾದ್ರೆಲ್ಲ. ಇದು ಚಾರ್ಜ್ ಮಾಡ್ಕೋಬೇಕು ಆ್ಯಕ್ಚುಲಿ. ಇಲ್ಲಿ ಇದಕ್ಕೊಂದು ಚಾರ್ಜರ್ ಬರುತ್ತೆ, ಇಲ್ಲಿ ಚಾರ್ಜ್ ಮಾಡಿಕೊಂಡ್ರೆ ಇದು ಯೂಸ್ ಮಾಡ್ಬೋದು. ಪ್ರೆಸೆಂಟ್ಲಿ ಇದರಲ್ಲಿ 83% ಚಾರ್ಜ್ ಇದೆ. ಓಕೆ. ಹಾಗೆ ಇದು ಬ್ಲೂಟೂತ್, ಕಾಲ್ ಬಂದರೆ ರಿಸೀವ್ ಮಾಡ್ಬೋದು, ಅಲಾರ್ಮ್ ಇಟ್ಕೋಬೋದು, ಎಲ್ಲನೂ ಇದೆ ಇದರಲ್ಲಿ. ಸೆಟ್ಟಿಂಗ್ಸ್ ಎಲ್ಲ ಇದೆ ಆ್ಯಕ್ಚುಲಿ, ನಾವು ಮಾಡ್ಕೋಬೋದು. ಹಾರ್ಟ್ ರೇಟ್ ಇದು ಮಾಡುತ್ತೆ. ಫಾಸ್ಟ್ರ್ಯಾಕ್ ಆ್ಯಪ್ನ ನಾವು ಮೊಬೈಲಲ್ಲಿ, ನಾನು ಯಾವುದೇ ಪ್ರಮೋಷನ್ ಮಾಡ್ತಾಯಿಲ್ಲ ಫಾಸ್ಟ್ರ್ಯಾಕಿಗೆ, ಯಾಕೆಂದರೆಲ್ಲ ಫಾಸ್ಟ್ರ್ಯಾಕ್ ವಾಚ್ ಇಟ್ಕೊಂಡು ಕೂತಿದ್ದೀನಿ, ಹಾಗೆ ಅಂದ್ಕೋಬೇಡಿ. ಸುಮ್ಮನೆ ನಾನು ವಾಚ್ ಕಲೆಕ್ಷನ್ ವೀಡಿಯೋ ಅಷ್ಟೇ ಮಾಡಿದೆ. ಇದು ಏನಂದರೆ ಹಾರ್ಟ್ ರೇಟ್ ಅದು ಇದು ಎಲ್ಲನೂ ಇದೆ ಇದರಲ್ಲಿ. ಸೆಟ್ ಮಾಡಿಕೊಂಡ್ರೆ ಆಯಿತು. ನನಗೆ ಫಾಸ್ಟ್ರ್ಯಾಕ್ ಸ್ವಲ್ಪ ಕ್ರೇಜ್ ಅಷ್ಟೇ, ಅದಕ್ಕೋಸ್ಕರ ಫಾಸ್ಟ್ರ್ಯಾಕ್ ಅಂತ ಕೇಳಿದರೆ ಫಾಸ್ಟ್ರ್ಯಾಕೆ ತೊಗೊಳ್ತೀನಿ ನಾನು. ಅದು ಈ ಆಪ್ಷನ್ ಇದೆ ಅಂದರೆ ಅದನ್ನೇ ತೊಗೊಳ್ತೀನಿ. ಅದೇ 3 ಫಾಸ್ಟ್ರ್ಯಾಕ್ ವಾಚೇ ಇದೆ ನನ್ನ ಹತ್ರ. ಮತ್ತು ಮಾತ್ರ ಸೊನಾಟ ಕ್ವಾಡ್ಸ್, ಮತ್ತೊಂದು ಇದು ರೆಗಿನೋ, ಇದು. ಸೊ ಇದು ನನ್ನ ವಾಚ್ ಕಲೆಕ್ಷನ್ಸ್. ಇಷ್ಟು ನಿಮಗೆ ಜೊತೆಗೆ ಹಿಡ್ಕೊಂಡು ತೋರಿಸ್ತೀನಿ ಎಲ್ಲನೂ, ಓಕೆನಾ. ಹೀಗೆ ಹಿಡ್ಕೊಂಡು ತೋರಿಸ್ತೀನಿ ಆ್ಯಕ್ಚುಲಿ. ಇದೂ ಅಷ್ಟೇ, ಇದು ನಂಗೆ ತುಂಬ ಇಷ್ಟ. ಇದು ನನಗೆ ಅದೇ ಮದುವೆಗೆ ಗಿಫ್ಟ್ ಬಂದಿದ್ದು ಫ್ರೆಂಡ್ಸಿದ್ದು. ನಂಗೆ ತುಂಬ ಇಷ್ಟ, ಇದೂ ಇಷ್ಟ ಆ್ಯಕ್ಚುಲಿ. ಯೂಸ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಎಷ್ಟು ಅಂತ ಅಲ್ವಾ, 5-6 ವಾಚ್ ಇದ್ದಾಗ ಎಷ್ಟು ಅಂತ. ಆಫೀಸ್ಗೆ ಮಾತ್ರ ಹೋಗ್ತೀವಿ, ಇವಾಗೆಲ್ಲೂ ಹೋಗೋಕ್ಕೆ ಟೈಮ್ ಸಿಗೋಲ್ಲ, ಬೇರೆ ದಿನ ಟೈಮ್ ಸಿಗೋಲ್ಲ. ಸೊ ಆಫೀಸ್ಗೊಂದು ಹೋಗ್ತೀವಿ, ಆವಾಗೊಂದು ನಾವು ವೇರ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಅದೊಂದು ಅಷ್ಟು ಯೂಸ್ ಮಾಡೋದು, ಜಾಸ್ತಿ ಏನು ಯೂಸ್ ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲಾದರೂ ಫ್ಯಾನ್ಸಿಯಾಗಿ ಎಲ್ಲಾದರೂ ಹೋಗೋದಾದರೆ ಇದು ಮಾಡ್ತೀವಿ ಅಷ್ಟೇ. ಫ್ಯಾನ್ಸಿಯಾಗಿ ಹೊರಗಡೆ ಹೋಗೋದಾದ್ರೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಸೊ ಇದಿಷ್ಟು ನನ್ನ ವಾಚ್ ಕಲೆಕ್ಷನ್ಸ್. ನಾನು ನಿಮಗೆ ಇದೆಲ್ಲದ್ರದ್ದು ವೀಡಿಯೋ ನನ್ನ ಸೈಡಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಈ ವಾಚ್ ಕಲೆಕ್ಷನ್ಸ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೈಲಿ ವ್ಲಾಗ್ ಅಂತ ಮಾಡಿದರೆ ನನ್ನ ರೂಟೀನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಆ್ಯಕ್ಚುಲಿ. ನನ್ನ ರೂಟೀನ್ ಏನು ಅಷ್ಟು ಚೇಂಜ್ ಅಂತ ಇರಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ನಾನು ಒಂದೊಂದು ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ಒಂದೊಂದು ದಿನ ಆಫೀಸ್ಗೆ ಹೋಗೋ ದಿನ ಕ್ಯಾಬಲ್ಲಿ. ಆ್ಯಕ್ಚುಲಿ ಆಫೀಸಿಂದಲೆಲ್ಲ ವ್ಲಾಗ್ ಮಾಡೋ ಹಾಗಿಲ್ಲ, ಕೆಲವೊಬ್ಬರು ಮಾಡ್ತಾರೆ, ಹಾಗೆ ಮಾಡೋ ಹಾಗಿಲ್ಲ ಆ್ಯಕ್ಚುಲಿ. ಮೊಬೈಲ್ಸ್ ಎಲ್ಲ ಹಾಗೆ ನಾವು ಹಾಗೆ ಆಫೀಸ್ ಏರಿಯಾಸ್ ಎಲ್ಲ ಮಾಡೋ ಹಾಗಿಲ್ಲ. ಸೊ ಏನು ಮೀಡಿಯಾ ಮಾಡೋದು ಅಂತ ಅನಿಸುತ್ತೆ. ಡೈಲಿ ರೂಟೀನ್ ಆಬ್ವಿಯಸ್ಲಿ ಬ್ರೇಕ್ಫಾಸ್ಟ್ ಮಾಡೋದು, ನೆಲ ಒರೆಸೋದು, ಅದೆಲ್ಲ ನಮ್ಮ ಕ್ಲೀನಿಂಗ್ ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಏನು ತೋರಿಸೋದು ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ವಾಚ್ ಕಲೆಕ್ಷನ್ ಮಾಡಿದೆ. ಇನ್ನೊಂದಿನ ಬ್ಯಾಗ್ ಕಲೆಕ್ಷನ್ ಏನಾದರೂ ಇದ್ದರೆ ಮಾಡ್ತೀನಿ. ಆಫೀಸ್ಗೆ 1-2 ದಿನ ನಾನು ಆಫೀಸಿಂದ ಕ್ಯಾಬಿಂದ ಬರುವಾಗ ಆ ಥರದ್ದೆಲ್ಲ ವೀಡಿಯೋಸ್ ಮಾಡಿದ್ದೆ. ಆಫೀಸ್ಗೆ ಹೋಗೋದಷ್ಟು ನಾನು ಏನು ಮಾಡಿದ್ದೆ. ಬಂದಮೇಲೆ ಏನು ಮಾಡ್ತೀನಿ, ತಿಂಡಿ ಏನು ಮಾಡ್ತೀನಿ, ಸೊ ಅದೆಲ್ಲ ಎಲ್ಲ ಎಲ್ಲರೂ ಮಾಡೋವಂಥದ್ದೇ ಅಲ್ವಾ. ಏನು ವ್ಲಾಗ್ ಮಾಡೋದು ಅನಿಸುತ್ತೆ. ಮತ್ತು ಹೋಗುವಾಗ ಬರುವಾಗ ಎಲ್ಲನೂ ಏನು ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ನೆನಪಾಗಲ್ಲ ಆ್ಯಕ್ಚುಲಿ. ತುಂಬ ಬ್ಯುಸಿ ಇದ್ದಾಗ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾಗಲ್ಲ, ಕ್ಯಾಮ್ರಾ ಹಿಡ್ಕೊಳ್ಳೋಕೆ ಆನ್ ಮಾಡೋಕ್ಕೆ ನೆನಪಾಗಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ವಾಚ್ ಕಲೆಕ್ಷನ್ ವೀಡಿಯೋ ಮಾಡಿದ್ದೀನಿ. ಸೊ ಬೇರೇನು ಬೇಕು ಅಂತ ನೋಡಿ ಹೇಳಿ ನಿಮಗೆ. ಬಟ್ ನನಗೆ ಆಗೋ ಅಂಥದ್ದಷ್ಟೇ ನಾನು ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.